ಅರೆ ವಾ ಮಿಂಕಿ, ನೀನಂತ್ರೂ 3 ಮೊಟ್ಟೆ ಕೊಟ್ಟಿದೀಯ. ಇದರರ್ಥ ನಾನು ಮಾಮ ಆಗೋನಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವು ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ. ಕಾಡಲ್ಲಿ ಒಂದು ಆಲದ ಮರದ ಕೆಳಗಡೆ ಮಿಂಕಿ ಕೊಕ್ಕರೆ ಮತ್ತು ಟೋನಿ ಕೊಕ್ಕರೆಯ ಜೋಡಿ ಜೀವಿಸ್ತಿತ್ತು. ಇಬ್ರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತಿದ್ರು. ಒಂದಿನ ಮಿಂಕಿ ಕೊಕ್ಕರೆ 3 ಮೊಟ್ಟೆ ಇಡುತ್ತೆ. ದೇವರ ಕೃಪಾಶೀರ್ವಾದ, ಇವತ್ ನೀನು ಮೊದಲ ಬಾರಿಗೆ ಮೊಟ್ಟೆ ಕೊಟ್ಟಿದೀಯ ಮಿಂಕಿ. ನಾವು ಬೇಗ ಅಪ್ಪ ಅಮ್ಮ ಆಗ್ತಿದೀವಿ. ನನಗೆ ಯೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಅನಿಸ್ತಿದೆ. ಸ್ವಲ್ಪ ದೂರದಿಂದ ಒಂದು ನರಿ ಕೂಡ ಗುಹೆಯಿಂದ ಅವ್ರನ್ನ ನೋಡ್ತಿರುತ್ತೆ. ಅದನ್ನ ಯೋಚನೆ ಮಾಡ್ತಿದ್ರೆ ನನಗೂ ತುಂಬಾ ಸಂತೋಷ ಆಗ್ತಿದೆ. ನಾನೀ 3 ಮೊಟ್ಟೆಗಳನ್ನು ತಿಂದ್ರೆ ಆಹಾ ಏನು ರುಚಿಯಾಗಿರುತ್ತೆ. ಆಗ ಅವರಿಬ್ಬರ ಬಳಿ ಮೋಂಟು ಬಾತು ಬರುತ್ತೆ. ಅರೆ ವಾ ಮಿಂಕಿ, ನೀನಂತ್ರೂ 3 ಮೊಟ್ಟೆ ಕೊಟ್ಟಿದೀಯ. ಇದರರ್ಥ ನಾನು ಮಾಮ ಆಗೋನಿದ್ದೀನಿ. ಹಾ ಮೋಂಟು ಅಣ್ಣ, ನೀವು ಕೂಡ ಬೇಗ ಮಾಮ ಆಗ್ತೀರಾ. ಮತ್ತೆ ಹೇಳು, ಹೇಗಿದೆಯೋ ಮೊಂಟು ಬಾತ್ಕೊಳ್ಳಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಕೆರೆಯ ಆ ಕಡೆಗೆ ತುಂಬಾನೇ ಗೋಲ್ಡನ್ ಫಿಶ್ ಸಿಕ್ಕಾಕೊಂಡಿವೆ. ನಾನ್ ಅನ್ಕೊಂಡೆ ನಿಮ್ಗೆ ಹೇಳ್ಬೇಕು ಅಂತ. ಏನ್ ಹೇಳ್ದೆ? ಗೋಲ್ಡನ್ ಫಿಶ್? ಅದಂತೂ ನಮ್ಮಿಬ್ಬರಿಗೂ ಫೇವ್ರೇಟ್ ಆಗಿದೆ. ನಡಿ, ನಾವೀಗ್ಲೇ ಹೊರಡೋಣ. ಅವರಿಬ್ಬರು ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಾತುಕೋಳಿಯ ಜೊತೆಗೆ ಹೋಗ್ಬಿಡ್ತಾರೆ. ಆಗ ನರಿಯ ಬಾಯಲ್ಲಿ ನೀರೂರುತ್ತೆ ಮತ್ತೆ ಮೊಟ್ಟೆಗಳ ಬಳಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವು ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ. ಹಂಗಂತ ಅನ್ಕೊಂಡು ಅದು ಆ ಮೊಟ್ಟೆಗಳನ್ನ ಒಂದೊಂದಾಗಿ ತಿನ್ನುತ್ತೆ. ಆಹಾ, ಏನು ರುಚಿ, ಏನು ರುಚಿ! ರುಚಿ ಎಲ್ಲ ಹಂಗೆ ನಾಲಿಗೆನಲ್ಲ ನಿಂತಿದೆ. ಆಮೇಲೆ ಅದು 3ನೇ ಮೊಟ್ಟೆಯನ್ನು ಕೂಡ ತಿನ್ಬಿಡುತ್ತೆ. ವಾಹ್, ಸಖತ್ ರುಚಿ! ಇಷ್ಟುವರೆಗೂ ಎಷ್ಟೋ ಮೊಟ್ಟೆಗಳನ್ನು ತಿಂದಿದ್ದೀನಿ, ಆದ್ರೆ ಇಷ್ಟು ರುಚಿಯಾದ ಮೊಟ್ಟೆ ನಾನು ತಿಂದೇ ಇಲ್ಲ. ಸ್ವಲ್ಪ ತಾದ್ಮೇಲೆ ಆ 2 ಕೊಕ್ಕರೆಗಳು ವಾಪಸ್ ಬಂದು ನೋಡ್ತಾರೆ. ಅಲ್ಲಿ ಮೊಟ್ಟೆಗಳಿರೋದಿಲ್ಲ. ಅಯ್ಯೋ, ಏನಿದು? ನನ್ನ ಮೊಟ್ಟೆಗಳು ಯಾರು ಎತ್ಕೊಂಡೋದ್ರು? ನನ್ಗನ್ಸುತ್ತೆ ಯಾವ್ದೋ ದುಷ್ಟ ಪ್ರಾಣಿ ಅದನ್ನ ತಿಂದಾಕಿದೆ ಅಂತ. ಅವರಿಬ್ಬರಿಗೂ ಇದು ನೋಡಿ ತುಂಬಾ ಬೇಜಾರಾಗ್ತಾರೆ. ಇಬ್ರು ತುಂಬಾ ಕಷ್ಟಪಡ್ತಾರೆ. ದೂರದಿಂದ ನೋಡ್ತಿರುವ ನರಿಗೆ ತುಂಬಾನೇ ಸಂತೋಷ ಆಗ್ತಿತ್ತು. ಆಮೇಲೆ ರಾತ್ರಿ ಪೂರ್ತಿ ಇವರಿಬ್ರು ನಿದ್ದೆನೆ ಮಾಡಲ್ಲ. ಬೆಳಗಾಗತ್ತೆ. ನಡಿ ಮಿಂಕಿ, ಏನಾದ್ರೂ ತಿನ್ನೋದಕ್ಕೆ ಹೋಗೋಣಂತೆ. ಆಮೇಲೆ ನೀನ್ ಮತ್ತೆ ಮೊಟ್ಟೆ ಕೊಡುವಂತೆ. ಎಷ್ಟೊತ್ತವರೆಗೂ ಬೇಸರವಾಗಿರ್ತೀಯಾ? ಮತ್ತೆ ನಾನು ಮೊಟ್ಟೆ ಇಟ್ಟ ನಂತರ ಅದನ್ನ ಯಾರಾದ್ರೂ ತಿನ್ಬಿಟ್ರೆ ನನ್ ಕೈಲಂತೂ ತಡ್ಕೊಳಕ್ಕಾಗೋದಿಲ್ಲ ರೀ. ಅದನ್ನ ಕೇಳಿದ ನಂತರ ಟೋನಿ ಹೇಳ್ತಾನೆ, ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಕಲ್ಲುಗಳಲ್ಲಿ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ಬರ್ತಾನೆ. ಮತ್ತೆ ಅದನ್ನು ಆ ಗೂಡೊಳಗಡೆ ಇಡ್ತಾನೆ. ಏನ್ ಮಾಡ್ತಿದ್ದೀರಾ ನೀವು? ನೀನ್ ನೋಡ್ತಿರು ಮಿಂಕಿ. ಮತ್ತೆ ಹೋಗ್ತಾನೆ. ಮತ್ತೆ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ ಬರ್ತಾನೆ. ಮತ್ತೆ ಅದನ್ನ ಆ ಗೂಡಲ್ಲಿ ಇಡ್ತಾನೆ. ಇವೆರಡು ಕಲ್ಲು ಮೊಟ್ಟೆ ತರ ಕಾಣಿಸ್ತಾ ಇದೆ. ಈಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮೊಟ್ಟೆಗಳನ್ನ ಯಾರ್ ಕದಿದ್ರು ಅಂತ. ಸರಿ ಆಯ್ತು, ಏನಾಗತ್ತೋ ನೋಡೋಣ. ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡ್ ಬಚ್ಚಿಟ್ಕೊಂಡ್ ನೋಡ್ತಿರ್ತಾರೆ. ನಿದ್ದೆ ಮಾಡ್ತಿದ್ದ ನರಿ ಆಗ್ಲೇ ಎದ್ದೊಳುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಇಲ್ಲಿ ಯಾರು ಇಲ್ಲ, ಯಾರಿಗ್ ನಾನ್ ಗುಡ್ ಮಾರ್ನಿಂಗ್ ಹೇಳೋದು? ಹಂಗಂತ ಹೇಳ್ತಿದ್ದಂಗ್ಲೇ ಅದರ ದೃಷ್ಟಿ ಅಲ್ಲೇ ಇದ್ದ ಮೊಟ್ಟೆಗಳ ಮೇಲೆ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಅರೆ ವಾ, ಇವತ್ತು ಇವರಿಬ್ರು ನನ್ಗೋಸ್ಕರ ಬೆಳಗ್ಗೆ 2 ಮೊಟ್ಟೆ ಇಟ್ಟೋಗಿದ್ದಾರೆ. ಅಯ್ಯೋ, ನನ್ ಬಗ್ಗೆ ಪಾಪ ಎಷ್ಟು ಅಕ್ಕರೆ ಇವ್ರಿಗೆ. ಹಂಗಂತ ಟಕ್ ಅಂತ ಬಾಯಿ ಹಾಕತ್ತೆ. ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಅದನ್ನ ಕೆಳಗಡೆ ಹೋಗುದ್ ಬಿಡುತ್ತೆ. ಅಯ್ಯೋ ದೇವ್ರೆ, ಇದು ಕಲ್ಲ. ಈ ಕೊಕ್ಕರೆ ತುಂಬಾನೇ ಬುದ್ಧಿವಂತೆ. ಅರೆ ಬಿಡು, ಇನ್ನೊಂದ್ಸಲ ನಾನು ಭದ್ರವಾಗಿರ್ತೀನಿ. ಇವಾಗ ನಾನು ಇಲ್ಲಿಂದ ಹೋಗ್ಲೇಬೇಕು. ಹಂಗಂತ ಅನ್ಕೊಂಡು ಅದು ಗುಹೆ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೊಂದು ಕೊಕ್ಕರೇನಾ?
ಇದನ್ನ ನಾವು ಎದುರ್ಸಕ್ಕಾಗೋದಿಲ್ಲ. ಇನ್ಮೇಲೆ ಜೀವನದಲ್ಲಿ ನಾವು ತಂದೆ ತಾಯಿ ಆಗಕ್ಕೆ ಆಗೋದಿಲ್ಲ. ನಮ್ಗಿಂತ ಯಾರಾದ್ರೂ ಶಕ್ತಿವಂತರು ದುಷ್ಟರಾಗಿದ್ರೆ ನಾವು ಅವರನ್ನ ಸೋಲ್ಸಲ್ಲ ಅಂತೇನಲ್ಲ. ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಚತುರತೆಯಿಂದ ಕೆಲಸ ಮಾಡ್ಬೇಕು ಅಷ್ಟೇ. ಅದನ್ ಕೇಳಿಸ್ಕೊಂಡು ಮಿಂಕಿ ಕೊಕ್ಕರೆಗೆ ಏನೂ ಅರ್ಥನೇ ಆಗಲ್ಲ. ಆದ್ರೆ ಚಿಂಕಿಗೆ ಮಾತ್ರ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಐಡಿಯಾ ಇತ್ತು. ಮಿಂಕಿ, ನನ್ ಜೊತೆಗ್ ಬಾ. ಟೋನಿ ಕೊಕ್ಕರೆ ಮಿಂಕಿ ಕೊಕ್ಕರೆಯ ಜೊತೆಗೆ ಒಂದು ಗುಹೆ ಹತ್ರ ಹೋಗುತ್ತೆ. ಅದ್ರ ಆಚೆ ಒಬ್ಬ ಶೇರ್ ಕೂತಿದ್ದ. ಶೇರ್ ಖಾನ್, ಶೇರ್ ಖಾನ್, ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ, ಬೇಗ ಇಲ್ಲಿಂದ ಹೊರಟೋಗಿ. ಅರೆ, ಇದೇನು ಹೇಳ್ತಾ ಇದೀಯಾ? ನನ್ನ ಪ್ರಾಣಕ್ಕೆ ಯಾರಿಂದ ಅಪಾಯ ಇರುತ್ತೆ? ಒಂದು ನರಿ ತುಂಬಾನೇ ಭಯಾನಕವಾಗಿದೆ. ಅದು ಇಲ್ಲಿವರೆಗೂ ತುಂಬಾ ಪ್ರಾಣಿಗಳನ್ನ ಕೊಂದು ಹಾಕಿದೆ. ಮತ್ತದು ಈಗ ಹೇಳ್ತಿದೆ ನಾನು ಶೇರ್ ಖಾನ್ನ ಅವನ ಗುಹೆಯಲ್ಲೇ ಹೊಡಿತೀನಿ ಅಂತ. ಒಂದು ನರಿ? ಒಂದ್ ನಿಮಿಷ ಶೇರ್ ಖಾನ್ ಸುಮ್ನಿರ್ತಾನೆ. ಸ್ವಲ್ಪ ತಾದ್ಮೇಲೆ ಅವನು ನಗ್ತಾನೆ. ಆಯ್ತು, ಕರ್ಕೊಂಡ್ ಬಾ ಅದನ್ನ. ನಾನು ನನ್ನ ಗುಹೆಯಲ್ಲೇ ಅದಕ್ಕಾಗಿ ಕಾಯ್ತೀನಿ. ನೋಡೋಣ ಯಾರು ಯಾರನ್ನ ಕೊಳ್ತಾರೆ ಅಂತ. ಆಯ್ತು ಶೇರ್ ಖಾನ್, ನಾವು ನಾಳೆ ಅದನ್ನ ಕರೆದುಕೊಂಡ್ ಬರ್ತೀವಿ. ಹಂಗಂತಂತ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದೂರ ಹೋದ ನಂತರ ಮಿಂಕಿ ಟೋನಿ ಹತ್ರ ಹೇಳುತ್ತೆ, ಏನ್ ಮಾಡ್ ಬಂದಿದ್ದೀರಾ? ಇವಾಗ ರಾಜನ ಹತ್ರ ಯಾಕೆ ನೀವು ಸುಳ್ಳು ಹೇಳಿದ್ದು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ನರಿಯ ದುರಾಸೆಯೇ ಅದರ ವೈಫಲ್ಯ. ನಾವು ಆ ವೈಫಲ್ಯದ ಲಾಭವನ್ನ ತೆಗೆದುಕೊಳ್ಳೋಣ ಅಷ್ಟೇ. ಈಗ ನಾನು ಏನ್ ಹೇಳ್ತೀನೋ ಅದನ್ನ ಗಮನ ಇಟ್ಟು ಕೇಳು. ಹಂಗಂತ ಟೋನಿ ಕೊಕ್ಕರೆ ಮಿಂಕಿಗೆ ಏನಂತ ಹೇಳುತ್ತೋ ಗೊತ್ತಿಲ್ಲ. ಆಮೇಲೆ ಅವರಿಬ್ರು ಗೂಡತ್ರ ಹೋಗ್ತಾರೆ. ಆಮೇಲೆ ಅವರಿಬ್ರು ನಿದ್ದೆ ಮಾಡ್ಬಿಡ್ತಾರೆ. ಇವತ್ತು ಸಾಯಂಕಾಲ ನಾನು ನಿದ್ದೆ ಮಾಡಲ್ಲ. ಇವತ್ತು ರಾತ್ರಿ ಇವರು ಮೊಟ್ಟೆ ಇಟ್ಟ ನಂತರ ನಾನು ಖಂಡಿತವಾಗ್ಲೂ ಅದನ್ನ ತಿಂದೇ ನಿದ್ದೆ ಮಾಡೋದು. ಹಂಗಂತ ಅನ್ಕೊಂಡು ಅದು ಎದ್ದೇ ಕೂತಿರುತ್ತೆ. ಬೆಳಗ್ಗಾದ ನಂತರ ಮಿಂಕಿ ಕೊಕ್ಕರೆ ಮೆತ್ತಗೆ ಹೀಗಂತ ಹೇಳ್ತಾ ನಿಂತ್ಕೊಳ್ಳುತ್ತೆ, ರೀ ಎದ್ದೋಳಿ ರೀ, ನನ್ಗೆ ಮೊಟ್ಟೆ ಇಡೋ ಸಮಯ ಬಂತು. ಅರೆ, ಹೇಳ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದೀಯಾ? ಏನಂದ್ಲಿ ಇವಳು? ಮೊಟ್ಟೆ ಇಡೋ ಸಮಯ ಬಂತ ಅಂದ್ರೆ ನಿಮ್ಮ ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಗೂಡಲ್ಲಿ ಮೊಟ್ಟೆ ಇಡದೆ ನಾವು ಆ ಗುಹೆಯಲ್ಲಿ ಮೊಟ್ಟೆ ಇಡೋದು. ಇಲ್ಲಿನವರೆಗೂ ಆ ಗುಹೆಯಲ್ಲಿ 9 ಮೊಟ್ಟೆ ಇಟ್ಟಿದೀವಿ. ಹೀಗಾಗಿ ಇನ್ನು 2 ಇಟ್ಟು ಬರ್ತೀನಿ. ಓಹೋ, ಹಾಗಾದ್ರೆ ನೀವಿಬ್ರು ಆ ಗುಹೆ ಒಳಗಡೆ ಮೊಟ್ಟೆ ಇಡಕ್ ಶುರು ಮಾಡಿದ್ರಾ? 9 ಮೊಟ್ಟೆ ಅಂತಿದ್ದಂಗ್ಲೇ ನನಗೆ ಬಾಯಿ ಊರ್ತಿದೆ. ಇವತ್ತಂತೂ ನನಗೆ ನ್ಯೂ ಇಯರ್ ಪಾರ್ಟಿ ಆಗುತ್ತೆ. ಅವರಿಬ್ರು ಗುಹೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ನರಿ ಕೂಡ ಅವ್ರ ಹಿಂದ್ಗಡೆನೆ ಹೋಗುತ್ತೆ. ಅವರಿಬ್ರು ಶೇರಿನ ಗುಹೆ ಒಳಗಡೆ ಹೋಗ್ತಾರೆ. ಮತ್ತೆ ನರಿ ಕೂಡ ಪಟ್ ಅಂತ ಒಳಗಡೆ ಹೋಗುತ್ತೆ. ಅರೆ, ಇದ್ರೊಳಗಡೆ ತುಂಬಾ ಕತ್ತಲಾಗಿದೆ. ಎಲ್ಲಿದ್ದೀರಾ? ನಾನು ಇವಾಗ್ಲೇ ತಿನ್ಲೇಬೇಕು. ಇವತ್ತಂತೂ ನನಗೆ ತುಂಬಾ ಹಸಿವಾಗ್ಬಿಟ್ಟಿದೆ. ಹಾ. ಅದರ ಶಬ್ದ ಕೇಳಿಸಿದ ತಕ್ಷಣ ಶೇರ್ ಖಾನ್ ಮುಂದೆ ಬಂದು ನಿಲ್ತಾನೆ. ಶೇರ್ ಖಾನಿನ ನೋಡಿದ ತಕ್ಷಣ ನರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಓಹೋ, ಅಂದ್ರೆ ನೀನನ್ನ ತಿಂತೀಯಾ? ಅದು ಹೊಟ್ಟೆ ತುಂಬಾ? ಬಾ, ನಾನ್ ನಿನ್ನ ನ್ಯೂ ಇಯರ್ ಪಾರ್ಟಿ ಮಾಡಿಸ್ತೀನಿ. ಅರೆ ಶೇರ್ ಖಾನ್, ನಾನು ನಿಮ್ಮನ್ನ ಹೆಂಗ್ ತಿಂತೀನಿ? ಅಯ್ಯೋ! ಶೇರ್ ಖಾನ್ ಅವನ್ನ ಅಟ್ಯಾಕ್ ಮಾಡ್ತಾನೆ. ಅವನ ಕತ್ತನ್ನು ಬಾಯಿಂದ ಕಚ್ಚಿಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಈ ಕೊಕ್ಕರೆಗಳಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಅವರ ಗೂಡತ್ರ ಅವರಿಬ್ರು ಹೋಗಿ 3 ಮೊಟ್ಟೆಯನ್ನು ಇಡುತ್ತೆ. ನೀವು ಸರಿಯಾಗಿ ಹೇಳಿದ್ರಿ. ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಷ್ಟೇ ದೊಡ್ಡ ತಾಕತ್ವರರಾಗಿದ್ರು ನಾವು ಅವ್ರನ್ನ ಸೋಲಿಸಬಹುದು. ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ ಮಗು ಆಚೆ ಬರುತ್ತೆ. ಮತ್ತೆ ತಂದೆ ತಾಯಿ ಆಗ್ಬೇಕಂತ ಅನ್ಕೊಂಡಿರುವ ಆ ಕನಸು ನನಸಾಗುತ್ತೆ. ಈಗ ನನ್ನಿಂದ ಏನು ಮಾಡಕ್ಕಾಗಲ್ಲ. ನಮ್ಮ ಮೊಟ್ಟೆ ಎಲ್ಲ ನಮ್ಮ ಕಣ್ಮುಂದೆನೆ ಮುಳುಗೋದು ನಮ್ಮಿಂದ ನೋಡ್ಬೇಕಾಗುತ್ತೆ. ಟೀನು ಪಕ್ಷಿಗೆ ಅವರ ಗಂಡ ಆದ ಪಿಂಕು ಬಗ್ಗೆ ಯಾವಾಗ್ಲೂ ಚಿಂತೆನೆ. ಯಾವಾಗ್ಲೂ ಯಾವ ಕೆಲ್ಸ ಹೇಳಿದ್ರು ಮಾಡೋದಿಲ್ಲ. ಯಾವಾಗ್ಲೂ ಗೂಡಲೇ ಮಲ್ಕೊಂಡಿರ್ತಿದ್ದ. ಅದಕ್ಕೆ ಆಹಾರ ಹುಡ್ಕೊಂಡ್ ಬರೋ ಕೆಲ್ಸ ಕೂಡ ಟೀನುನೇ ಮಾಡಬೇಕಾಗಿತ್ತು.
ಮಳೆಗಾಲ ಬೇರೆ ಬಂದ್ಬಿಟ್ಟಿತ್ತು. ಮತ್ತೆ ಟೀನು 2 ಮೊಟ್ಟೆಯನ್ನು ಇಡುತ್ತೆ ಮತ್ತೆ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಅದನ್ನ ನೋಡ್ಕೊಳ್ಳುತ್ತೆ. ಒಂದಿನ ಕಪ್ಪೆ, ಪಕ್ಷಿ ಮತ್ತು ಇಳಿ ಟೀನುನ ನೋಡಕ್ಕೆ ಬರುತ್ತೆ. ಟೀನು ಅಕ್ಕ, ನೀವು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಳು, ನೀನ್ ಹೆಂಗಿದೀಯಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಅರೆ, ಈ ಟಿಂಕು ಎಲ್ಲಿ? ಅಲ್ಲಿ ನೋಡು, ಅಲ್ಲಿ ಮಹಾರಾಜನ್ ತರ ಮೊಟ್ಟೆ ಪಕ್ಕದಲ್ಲಿ ಹೆಂಗ್ ಕುತ್ಕೊಂಡಿದಾನಂತ. ಟೀನು, ನಾವು ಸುಮಾರು ದಿನ ಆದಮೇಲೆ ಭೇಟಿ ಆಗ್ತಾ ಇದ್ದೀವಿ. ವಾತಾವರಣ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಸುತ್ತಾಡಕ್ಕೆ ಹೋಗೋಣ. ಹಾ, ಇದು ಸರಿಯಾದ ಐಡಿಯಾ. ಆಗ ಟೀನು ಟಿಂಕು ಹತ್ರ ಹೇಳುತ್ತೆ, ನೋಡಿ, ನೀವು ಕೂಡ ನಮ್ ಜೊತೆ ಬರ್ತಿದ್ದೀರಲ್ವಾ? ಅರೆ, ನಾ ಬಂದು ಏನ್ ಮಾಡಕ್ಕಾಗುತ್ತೆ? ನಾ ಬಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅರೆ, ನೀವ್ ಹೀಗೆ ಹೇಳ್ತೀರಂತ ಗೊತ್ತು. ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋದು ಕೂಡ ನಿಮ್ಗೆ ಟಯರ್ಡ್ ಆಗ್ಬಿಡುತ್ತೆ. ಸರಿ ಆಯ್ತು, ನೀವಿಲ್ಲೇ ಮೊಟ್ಟೆ ಹತ್ರ ಇದ್ದು ಮೊಟ್ಟೆನ ಭದ್ರವಾಗಿ ನೋಡ್ಕೊಳ್ಳಿ. ಹಂಗಂತೇಳಿ ಟೀನು ಅವ್ರ ಎಲ್ಲಾರ ಜೊತೆ ಸೇರ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೋಗುತ್ತೆ. ಅದು ತುಂಬಾ ಹೊತ್ತು ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ ಮತ್ತೆ ಅವ್ರ ಜೊತೆ ಮಾತಾಡ್ಕೋತಾ ಇರುತ್ತೆ. ಅದು ಟೀನುಗೆ ಇಷ್ಟ ಆಗುತ್ತೆ. ಮತ್ತೆ ಅವರು ಒಂದು ನದಿಯ ಬಳಿ ಹೋಗಿ ನಿಂತ್ಕೋತಾರೆ. ಬನ್ನಿ, ಎಲ್ಲರೂ ನೀರಲ್ಲಿ ಹೋಗಿ ಆಟಾಡೋಣ. ಹಂಗಂತೇಳಿ ಕಪ್ಪೆ ನೀರೊಳಗಡೆ ಜಂಪ್ ಮಾಡುತ್ತೆ. ಆಗ ಇಳಿ ಹೇಳುತ್ತೆ, ಆದರೆ ನಮಗೆ ಏಜಕ್ಕೆ ಬರಲ್ವೇ? ನಾವು ಹೇಗೆ ಮಜಾ ಮಾಡೋದು? ಹಂಗಂತೇಳಿ ಕಪ್ಪೆ ನಗಕ್ ಶುರು ಮಾಡುತ್ತೆ ಮತ್ತೆ ಸಂತೋಷದಿಂದ ಅದು ನೀರಲ್ಲಿ ಆಟಾಡ್ತಾ ಇರುತ್ತೆ. ಅವರು ಕೂಡ ನೀರಲ್ಲಿ ಇಳಿದು ಆಟಾಡ್ಬೇಕು ಅಂತ ಅನ್ಕೋತಾರೆ. ಆಗ ಅವ್ರು ಎಲ್ಲರೂ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆಗ ಟೀನು ಆ ದೃಷ್ಟಿ ತೆಂಗಿನ ಮರದ ಮೇಲೆ ಬೀಳುತ್ತೆ. ಅದರ ಕೆಳಗಡೆ ಕೋತಿ ಕುತ್ಕೊಂಡು ತೆಂಗಿನಕಾಯಿನ ತಿಂತಾ ಇರುತ್ತೆ. ಅದು ತೆಂಗಿನಕಾಯಿ ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಆ ತೆಂಗಿನಕಾಯಿ ಸಿಪ್ಪೆಯನ್ನ ನೋಡಿದ ತಕ್ಷಣ ಟೀನುಗೆ ಒಂದು ಐಡಿಯಾ ಬರುತ್ತೆ ಮತ್ತೆ ಅದನ್ನ ಎಲ್ಲಾರ ಹತ್ರ ಹೇಳುತ್ತೆ. ಅದು ಆ ಸಿಪ್ಪೆನ ತಳ್ಕೊಂಡು ಅಲ್ಲಿಂದ ನದಿಯ ಬಳಿ ತಳ್ಕೊಂಡ್ ಬರುತ್ತೆ. ಪಕ್ಷಿ ಎಲ್ಲಿಂದನೋ ಒಂದು ಕಟ್ಟಿಗೆಯನ್ನು ತಗೊಂಡ್ ಬರುತ್ತೆ ಮತ್ತೆ ಇಳಿ ಒಂದು ಹಗ್ಗವನ್ನು ತರುತ್ತೆ. ಇಳಿಯನ್ನ ಈ ಕಟ್ಟಿಗೆನ ಆ ಚಿಪ್ಪೆ ಒಳಗಡೆ ನೀವು ಕಟ್ಬೇಕು. ಸರಿ, ಮಾಡ್ತೀನಿ. ಹಂಗಂತ ಹೇಳಿ ಆ ತೆಂಗಿನಕಾಯಿ ಸಿಪ್ಪೆ ಒಳಗಡೆ ಆ ಕಟ್ಟಿಗೆಯನ್ನು ಕಟ್ತಾರೆ ಮತ್ತೆ ಇಳಿ ಅದನ್ನ ತುಂಬಾ ಚೆನ್ನಾಗಿ ಕಟ್ಬಿಡುತ್ತೆ. ಹಂಗ್ ಮಾಡಿದ ತಕ್ಷಣ ಅವ್ರೆಲ್ಲರಿಗೂ ಒಂದು ದೋಣಿ ತಯಾರಾಗತ್ತೆ. ಆಮೇಲೆ ಅವರು ಅದನ್ನ ಎಳ್ಕೊಂಡು ಹೋಗಿ ನೀರಲ್ಲಿ ಹಾಕ್ತಾರೆ. ಮತ್ತೆ ಅದ್ರಲ್ಲಿ ಕುತ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ಕಪ್ಪೆ ಕೂಡ ಸಂತೋಷ ಪಡುತ್ತೆ ಮತ್ತೆ ಅವ್ರು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸಾಯಂಕಾಲ ಆಗ್ತಾ ಆಗ್ತಾ ಅವರು ನದಿಯ ದಡಕ್ಕೆ ಬಂದು ಸೇರ್ತಾರೆ. ಇದ್ರಲ್ಲಿ ಸವಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತಲ್ಲ. ಈ ದೋಣಿನ ಎಂತ ಮಾಡೋದು? ನಾವು ಇದನ್ನ ಇಲ್ಲೇ ಬಿಟ್ಬಿಡೋಣ. ಇಲ್ಲ, ಇದನ್ನ ನನ್ನ ಗೂಡಿನವರೆಗೂ ನೀವು ಎತ್ಕೊಂಡು ಹೋಗಕ್ ಸಹಾಯ ಮಾಡಿ. ನೆಕ್ಸ್ಟ್ ಟೈಮ್ ಕೂಡ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಎಂಜಾಯ್ ಮಾಡ್ಬೋದು. ಅದರ ಮಾತು ಕೇಳಿ ಅವ್ರು ಎಲ್ಲರೂ ಅದಕ್ಕೆ ಸಹಾಯ ಮಾಡ್ತಾರೆ. ಮತ್ತೆ ಅದನ್ನ ಟೀನುವಿನ ಗೂಡಿನ ಹತ್ರ ಹತ್ಕೊಂಡು ಹೋಗ್ತಾರೆ. ಮತ್ತೆ ಟೀನು ತುಂಬಾ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಈ ಸಲ ನಿಮ್ಮೆಲ್ಲರನ್ನು ಮೀಟ್ ಮಾಡಿ ನಂಗೆ ತುಂಬಾ ಸಂತೋಷವಾಗಿತ್ತು. ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಬೇಗ ಬನ್ನಿ. ನಮಗೂ ತುಂಬ ಖುಷಿ ಆಯಿತು. ಬೇಗ ವಾಪಸ್ ಬರ್ತೀವಿ. ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಟೀನು ಟಿಂಕು ಹತ್ರ ಹೇಳುತ್ತೆ, ನೋಡಿ, ಮರದ ಕೆಳಗಡೆ ನಮ್ಮ ದೋಣಿ ಇದೆ. ಅದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ. ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ. ನಾವಿಬ್ರು ಅದನ್ನ ಮೇಲೆ ಆರಾಮಾಗಿ ಎತ್ಕೊಂಡ್ ಬರ್ಬೋದು. ಅರೆ, ಈಗಷ್ಟೇ ನಿಂಗೆ ಸುಸ್ತಾಗಿದೆ, ಮತ್ತೆ ಇದನ್ನ ಎತ್ತಿದ್ರೆ ಇನ್ನೂ ಸುಸ್ತಾಗುತ್ತೆ. ಟಿಂಕು ಲೇಜಿಯಾಗಿ ಹೀಗನ್ನತ್ತೆ, ನಾನ್ ಟಯರ್ಡ್ ಆಗಿ ಬಂದಿದ್ದೀನಿ, ಆದ್ರೆ ನಿಮ್ಗೆ ಯಾಕೆ ಟಯರ್ಡ್ ಆಗ್ತಿದೆ ರೀ? ಅದರ ಮಾತು ಕೇಳಿ ಕೂಡ ಟಿಂಕುಗೆ ಏನೂ ಬೇಜಾರಾಗಿಲ್ಲ. ಅದು ನನ್ ಕೈಲಿ ಕೆಲಸ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ಬಿಡುತ್ತೆ. ಟೀನು ಕೂಡ ನಿದ್ದೆ ಮಾಡ್ಬಿಡುತ್ತೆ. ತುಂಬಾ ಹೊತ್ತಾಗ್ಬಿಟ್ಟಿರುತ್ತೆ. ಬೆಳಗ್ಗೆ ಅದು ಕಣ್ ತೆಗೆದು ನೋಡುತ್ತೆ, ತುಂಬಾ ಜಾಸ್ತಿ ಜೋರಾಗಿ ಮಳೆ ಬರಕ್ ಶುರು ಆಗಿರುತ್ತೆ. ಮತ್ತೆ ನೀರು ತುಂಬಾನೇ ಮೇಲೆ ಬಂದ್ಬಿಟ್ಟಿರುತ್ತೆ. ಸ್ವಲ್ಪತ್ತಲ್ಲೇ ಇನ್ನು ನೀರು ಅವರ ಗೂಡಿನ ಹತ್ರ ಬಂದ್ಬಿಡುತ್ತೆ.
ಅದನ್ನ ನೋಡಿ ಮೊಟ್ಟೆಗಳು ಏನಾಗತ್ತೋ ಅಂತ ಚಿಂತೆ ಆಗ್ಬಿಟ್ಟಿರುತ್ತೆ. ಅರೆ ಎದ್ದೋಳಿ ಎದ್ದೋಳಿ, ಇಲ್ಲಿ ನೋಡಿ ಜೋರ್ ಮಳೆ ಬಂದು ಏನಾಗ್ತಿದೆ ಅಂತ. ನೀನ್ ಯಾಕೆ ಹಿಂಗ್ ನಿದ್ದೆ ಮಾಡ್ತಿದ್ಯಾ, ಎದ್ದೋಳ್ರಿ. ಅದು ಅಷ್ಟೊತ್ತು ಕಿರ್ಚಿದ ಮೇಲೆ ಟಿಂಕು ಕಷ್ಟಪಟ್ಟು ಎದ್ದೊಳುತ್ತೆ. ಮತ್ತೆ ಅದ್ರ ಮುಂದೆ ನೀರ್ ತುಂಬಿರೋದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ. ಅರೆ ಏನಿದು, ಇಷ್ಟು ಜೋರ್ ಮಳೆ, ನೀರ್ ಹೇಗೆ ಈ ರೀತಿ ತುಂಬ್ಕೋತು? ಈಗ ಹೇಳಿ, ನಮ್ಮ ಮೊಟ್ಟೆಗಳನ್ನ ಇವಾಗ ನಾವ್ ಹೆಂಗ್ ಕಾಪಾಡಕ್ಕಾಗತ್ತೆ? ನಂಗೇನೋ ಅರ್ಥನೇ ಆಗ್ತಾ ಇಲ್ಲ. ನಾನ್ ಹೇಳ್ದಂಗ್ ನೀವ್ ಕೇಳಿದ್ರೆ ಇವಾಗ ಆ ದೋಣಿಯ ಸಹಾಯದಿಂದ ನಮ್ಮನ್ನ ಮತ್ತೆ ನಮ್ಮ ಮೊಟ್ಟೆನ ಕಾಪಾಡ್ಕೋಬೇಕಾಗಿತ್ತು. ಆದ್ರೆ ನಿಮ್ಮ ಸೋಮಾರಿತನದಿಂದ ಏನಾಯ್ತಂತ ನೋಡಿ. ಈಗ ನಮ್ಮ ಗೂಡು ಕೂಡ ನೀರೊಳಗಡೆ ಖಂಡಿತವಾಗ್ಲೂ ಮುಳುಗೋಗ್ಬಿಡುತ್ತೆ. ಈಗ ಟಿಂಕುಗೆ ಇದನ್ನೆಲ್ಲ ನೋಡಿ ಅದ್ ಮಾಡಿ ತಪ್ಪು ಅಂತ ಅರ್ಥ ಆಗತ್ತೆ. ಆದ್ರೆ ಈಗ ಪಶ್ಚಾತ್ತಾಪ ಪಟ್ರೆ ಏನೂ ಉಪಯೋಗನೇ ಇಲ್ಲ. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನನ್ನ ಆಲಸ್ಯದಿಂದ ನಮ್ಮ ಮೊಟ್ಟೆಗೆ ಈಗ ಅಪಾಯ ಬಂದಿದೆ. ಆದ್ರೆ ನಾ ಇದನ್ನ ಹೀಗೆ ಬಿಡೋದೇ ಇಲ್ಲ. ನಾನು ಯಾರಾದ್ರೂ ಸಹಾಯಕ್ಕಾಗಿ ಕರ್ಕೊಬರ್ತೀನಿ. ಹಂಗಂತೇಳಿ ಗಾಳಿಯಲ್ಲಿ ಹಾರ್ಕೊಂಡೋಗುತ್ತೆ. ಟೀನುಗೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಆದ್ರೆ ಮೊಟ್ಟೆಗಳನ್ನ ಬಿಟ್ಟು ಅದ್ ಕೈಯಲ್ಲಿ ಹೋಗಕ್ಕಾಗ್ತಾ ಇಲ್ಲ. ಟಿಂಕು ತುಂಬಾ ದೂರ ಎಗರ್ಕೊಂಡು ಹೋಗುತ್ತೆ. ಆದ್ರೆ ಎಲ್ಲಾದ್ರೂ ಹೋಗಿ ನೋಡ್ಲಿ, ಎಲ್ಲಾ ಗೂಡುಗಳು ಖಾಲಿ ಕಾಣಿಸುತ್ತೆ. ಯಾಕಂದ್ರೆ ಎಲ್ಲಾ ಪಕ್ಷಿಗಳು ಅವುಗಳ ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೆ ಕಾಡನ್ನು ಬಿಟ್ಟು ಹೋಗ್ಬಿಟ್ಟಿರ್ತವೆ. ಮತ್ತೆ ತುಂಬಾ ಗೂಡುಗಳು ನೀರಲ್ಲಿ ತೇಲ್ತಿರೋದು ನೋಡುತ್ತೆ. ಅದನ್ನ ನೋಡಿ ಇನ್ನೂ ಭಯ ಪಡುತ್ತೆ. ಈಗ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ನಮ್ಮ ಮೊಟ್ಟೆ ಎಲ್ಲ ನಮ್ಮ ಕಣ್ಮುಂದೆನೇ ಮುಳುಗೋದು ನಮ್ಮಿಂದ ನೋಡ್ಬೇಕಾಗುತ್ತೆ. ಹಂಗಂತ ಹೇಳ್ತಾ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಹಂಗಂತ ಹೇಳಿ ಅದು ಅದರ ಗೂಡಿನ ಕಡೆ ಹೋಗ್ಬಿಡುತ್ತೆ. ಟೀನು ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ನೀರಿವಾಗ ತುಂಬಾ ಮೇಲೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಮುಳುಗೋ ಪರಿಸ್ಥಿತಿ ಬಂಟಿರುತ್ತೆ. ಇನ್ನು ಸ್ವಲ್ಪದಲ್ಲಿ ಗೂಡಿನ ಹತ್ರನೇ ನೀರು ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ನನ್ ಮೊಟ್ಟೆಗಳನ್ನ ಹೆಂಗ್ ಕಾಪಾಡ್ಲಿ? ನನ್ನನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ಅನ್ಸುತ್ತೆ. ಕಾಡು ಪೂರ್ತಿ ಖಾಲಿ ಆಗ್ಬಿಟ್ಟಿದೆ. ಅದು ತುಂಬಾನೇ ಬೇಜಾರ್ ಮಾಡ್ಕೊಂಡಿತ್ತು. ಅಷ್ಟರಲ್ಲೇ ನೀರು ಗೂಡಿನ ಹತ್ರ ಬಂದ್ಬಿಡ್ತು. ಮೊಟ್ಟೆ ಅಲ್ಲಾಡಕ್ ಶುರು ಆಗತ್ತೆ. ಇನ್ನು ಸ್ವಲ್ಪ ಸಮಯದಲ್ಲೇ ನೀರು ಮೊಟ್ಟೆ ಹತ್ರ ಬಂದ್ಬಿಡುತ್ತೆ. ಆಗದು ನೋಡುತ್ತೆ ಟಿಂಕು ಅದರ ಬಾಯಲ್ಲಿ ತೆಂಗಿನ ಚಿಪ್ಪೆಯಿಂದ ದೋಣಿಯನ್ನು ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇರುತ್ತೆ. ಅದು ಮರದ ಬಳಿ ಬಂದು ದೋಣಿಯನ್ನು ನೀರ್ ಮೇಲೆ ಇಟ್ಟು, ಬೇಗ ಬೇಗ ಮೊಟ್ಟೆಯನ್ನ ಎತ್ಕೋ. ಇಬ್ರು ಒಂದೊಂದು ಮೊಟ್ಟೆಗಳನ್ನ ಎತ್ಕೊಂಡೋಗಿ ದೋಣಿಯಲ್ಲಿ ಇಡುತ್ತವೆ. ಮತ್ತೆ ಇಬ್ರು ಅದರಲ್ಲಿ ಕುತ್ಕೊಂಡ್ಬಿಡ್ತಾರೆ. ನೀರು ಹೆಚ್ಚಾಗ್ತಾ ಆಗ್ತಾ ದೋಣಿ ಕೂಡ ತೇಲ್ತಾನೆ ಇರುತ್ತೆ. ನೀರಿನ ಫೋರ್ಸ್ ಜೊತೆಗೆ ದೋಣಿ ಕೂಡ ಮುಂದೆ ಸಾಗ್ತಾ ಇರುತ್ತೆ. ಟೀನು ಅದರ ಮೊಟ್ಟೆಗಳು ಸೇಫ್ ಆಗಿರೋದು ನೋಡಿ ತುಂಬಾ ಸಂತೋಷ ಪಡುತ್ತೆ. ಟಿಂಕು, ಈ ದೋಣಿ ಎಲ್ಲಿ ಸಿಕ್ತು? ನಾನು ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಯಾರು ಕೂಡ ಸಹಾಯಕ್ಕೆ ಸಿಗ್ಲೇ ಇಲ್ಲ. ಆವಾಗ ನನ್ನ ತಪ್ಪು ನನಗೆ ಅರ್ಥ ಆಯ್ತು. ಆಮೇಲೆ ನಮ್ಮ ಗೂಡನ್ನ ಕಾಪಾಡೋದಕ್ಕೆ ನಾನು ಈ ಕಡೆ ಬಂದೆ. ಆ ರೀತಿ ಬರಬೇಕಾದ್ರೆ ಈ ದೋಣಿನ ನೋಡಿದೆ. ತುಂಬ ಕಷ್ಟಪಟ್ಟು ಇದರ ಹಿಂದಕ್ಕೆ ಹೋದೆ. ನನ್ನ ಕೊಕ್ಕಿನಿಂದ ಇದನ್ನು ಎತ್ಕೊಂಡು ತುಂಬ ಕಷ್ಟಪಟ್ಟು ಇಲ್ಲಿ ತನಕ ತಗೊಂಡ್ಬಂದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಕಲ್ತ್ಕೊಂಡಿದ್ಯಾ. ನಮ್ಮ ಮೊಟ್ಟೆಗಳು ಸೇಫ್ ಆಗಿದೆ. ಇಬ್ರು ದೋಣಿಯಲ್ಲಿ ಕುತ್ಕೊಂಡು ಚೆನ್ನಾಗಿ ಮಾತಾಡೋದು ಶುರು ಮಾಡ್ತಾರೆ. ಮಳೆ ನಿಂತ ಮೇಲೆ ಒಂದು ಬೆಟ್ಟದ ಹತ್ರ ಹೋಗಿ ದೋಣಿ ನಿಂತು ಬಿಡುತ್ತೆ. ಮಾರನೇ ದಿನಾನೇ ಮೊಟ್ಟೆಗಳಿಂದ ಮಕ್ಕಳು ಆಚೆ ಬರ್ತಾರೆ. ಅದನ್ನ ನೋಡಿ ಇಬ್ರು ತುಂಬಾ ಸಂತೋಷ ಪಡ್ತಾರೆ. ಅವರು ಆ ಬೆಟ್ಟದ ಮೇಲೆ ಇರಕ್ ಶುರು ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೀರೆಲ್ಲ ಹೊಟ್ಟೋಗ್ಬಿಡುತ್ತೆ. ಭೂಮಿನೂ ಕಾಣಿಸುತ್ತೆ. ಮಕ್ಕಳಿಗೆ ಹಾರಕ್ಕೆ ಬಂದ್ಮೇಲೆ ಅವರು ಅವರ ಹಳೆಯ ಕಾಡಿಗೆನೆ ಹೋಗ್ಬಿಡ್ತಾರೆ. ಅಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ವಾಪಸ್ ಬಂದಿರುತ್ತೆ. ಮತ್ತೆ ಎಲ್ಲರೂ ಮತ್ತೆ ಒಬ್ರ ಜೊತೆ ಒಬ್ರು ಸೇರಿ ಸಂತೋಷವಾಗಿ ಜೀವನ ಶುರು ಮಾಡ್ಬಿಟ್ರು.